ಕ್ಷೀರ ಅಂದರೆ ಹಾಲು. ಹಾಲಿಗೆ ಅಲೋವೆರಾ, ಕೇಸರು, ಬಾದಾಮಿ ಎಲ್ಲ ಹಾಕಿ ಈ ಥರ ಡಿಸ್ಟಿಲೇಷನ್ ಸಿಸ್ಟಮ್ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಬಳಸ್ತಾರೆ. ರೋಸ್. ಹಾಗೆ ಹಸುವಿನ ಸಗಣಿಯಿಂದ ಸಾಬೂನು ತಯಾರು ಮಾಡ್ತೀವಿ. ಸಾಬೂನಲ್ಲೂ ಕೂಡ ನಾನು 3 ವೆರೈಟಿ ಸಾಬೂನನ್ನು ಮಾಡ್ತೀನಿ. ಸಾಧಾರಣವಾದ ಸಾಬೂನು, ಒಂದು ಹಳದಿ ಮಿಶ್ರಿತವಾದ ಜಾಸ್ತಿ ಹಳದಿ ಮತ್ತು ನೀಮ್ ಹಾಕಿರೋಂತಹ ಸಾಬೂನು, ಇನ್ನೊಂದು ಈ ಸ್ಕಿನ್ ಅಲರ್ಜಿಗೆ ಬೇಕಾಗುವಂತಹ ಸಾಬೂನು ಅಂತ. ಎಣ್ಣೆ ಮಾಡ್ತೀರಾ, ಎಷ್ಟು ತುಪ್ಪ ಮಾಡ್ತೀರಾ ಅಂತ. ನಾವು ತುಪ್ಪ ಆಗಿ ಮಾರಾಟ ಮಾಡಲ್ಲ, ತುಪ್ಪ ಆಗಿ ಊಟ ಮಾಡ್ತೀವಿ. ಹೌದು. ನಾವು ಎಲ್ಲವನ್ನ ನಾನು ನಂಬುವಂಥದ್ದು ನಮ್ಮ ಋಷಿಮುನಿಗಳು ಬರೆದಿರೋ ಅಂತಹ ಗ್ರಂಥಗಳ ಮೂಲಕ. ಋಷಿಗಳೇನು ಹೇಳ್ತಾರೆ ಅಂದರೆ, ಒಬ್ಬ ಮನುಷ್ಯ 1 ತಿಂಗಳಲ್ಲಿ ಕನಿಷ್ಠ ಅರ್ಧ kg ತುಪ್ಪನ ತಿನ್ನಬೇಕಂತೆ. ಆಯಿತಾ? ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಸಿನಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಒಂದು ವಿಶೇಷವಾದ ಜಾಗದಲ್ಲಿ ಇದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು, ತುಂಬ ಗೋವುಗಳು ಕಾಣಿಸ್ತಿದೆ. ಆವಾಗಲೇ ನಿಮ್ಗೆ ಒಂದು ಐಡಿಯಾ ಬಂದಿರ್ಬೋದು. ಮೊದಲೇ ಒಂದು ನಾಣ್ಣುಡಿ ಇದೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಅನ್ನೋ ಒಂದು ನಾಣ್ಣುಡಿ ಅಂತೆ. ದೇಶಿ ಹಸುಗಳನ್ನ ಇವಾಗ ಅಷ್ಟು ಸಾಕಕ್ಕೆ ಯಾರೂ ಇಷ್ಟಪಡ್ತಿಲ್ಲ. ಆದರೆ ಇಲ್ಲೊಬ್ಬರು ತನ್ನ ದೇಶಿ ಹಸುಗಳಿಂದನೇ ತನ್ನ ಬದುಕನ್ನು ಕಟ್ಕೊಂಡು ಅದರಿಂದ ಉಪಯೋಗ ಆಗೋಂಥ ಉತ್ಪನ್ನಗಳನ್ನ ತಯಾರಿಕೆ ಮಾಡೋದರಿಂದ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ನಮ್ಮ ಮೈಸೂರು ಜಿಲ್ಲೆ ಕೇರನಗರ ತಾಲೂಕು ಹಂಪಾಪುರ ಗ್ರಾಮದಲ್ಲಿರುವ ಗೋಶಾಲೆ ಇದು. ಈ ಗೋಶಾಲೆಯನ್ನು ತನ್ನ ಸಂಸಾರದ ಸಮೇತವಾಗಿ, ಒಂದು ಸಂಸಾರದ ಅಂಗವಾಗಿಯೇ ತುಂಬ ಪರಿಗಣಿಸಿ ಅದನ್ನು ನಡ್ಸ್ಕೊಂಡು ಹೋಗ್ತಿರೋ ಅಂಥ ನಮ್ಮ ಸ್ವರೂಪ ರಾಣಿ ಮೇಡಮ್ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಇದರ ಕಾರ್ಯವೈಖರಿ ಹೇಗಿರುತ್ತೆ, ಇದರಿಂದ ಏನೇನೆಲ್ಲ ತಯಾರಿಸ್ತಾರೆ ಎಲ್ಲನೂ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಮ್ಮ ಹತ್ರ ಇರುವ ಪ್ರಾಡಕ್ಟ್ಸ್ನ ನಾವು ಏನು ಮಾಡ್ತೀವಿ, ಕೃಷಿ ಆಧಾರಿತ ಪ್ರಾಡಕ್ಟ್ಸ್ ಅಂತ ಒಂದು ವಿಭಾಗ ಮಾಡ್ಕೊತೀವಿ. ದಿನನಿತ್ಯ ಬಳಸುವಂತಹದ್ದು. ಹಾಗೆಯೇ ನಾವು ಪೂಜಾ ಪಾಠ ಇಂಥದ್ದಕ್ಕೆ ಬಳಸುವಂಥದ್ದು. ಈ ರೀತಿ ವಿಭಾಗ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಹಸುವಿನ ಒಂದೇ 1 ಗ್ರಾಮ್ ಸಗಣಿಯನ್ನಾಗಲಿ, 1 ಡ್ರಾಪ್ ಗೋಮೂತ್ರನಾಗಲಿ ನಾವು ವೇಸ್ಟ್ ಮಾಡಿದ ಹಾಗೆ ಅದನ್ನು ಹಣವಾಗಿ ಪರಿವರ್ತನೆ ಮಾಡ್ತೀವಿ. ಅದು ಈ ಗೋಶಾಲೆಯ ವಿಶೇಷತೆ. ಉದಾಹರಣೆಗೆ ಹೇಳಬೇಕಂದ್ರೆ, ಇದು ಎರೆಹುಳು ಗೊಬ್ಬರ. ನಾವು ಇಷ್ಟೊತ್ತು ನೋಡಿದ್ವಿ, ಎರೆಹುಳು ಘಟಕನ ತೊಟ್ಟಿನ ನಿಮಗೆ ತೋರಿಸ್ದೆ. ಹಾಗೆ ಇದು 250 ಗ್ರಾಮ್ ಇದೆ. ಇಲ್ಲಿಂದ 25 kg ನಾವು ತೂಕ ಮಾಡಿ ಪ್ಯಾಕ್ ಮಾಡಿಟ್ಟಿರ್ತೀವಿ. ಡಿಮ್ಯಾಂಡ್ ಹೇಗೆ ಬಂತು ಹಾಗೆ ಕಡಿಮೆ ಡಿಮ್ಯಾಂಡ್ ಇದ್ದಾಗ ಅವರಿಗೆ ಕೊರಿಯರ್ ಮಾಡಿಕೊಡ್ತೀವಿ, ಅಥವಾ ಬೈ ಹ್ಯಾಂಡ್ ಬಂದು ತೊಗೊಂಡು ಹೋಗ್ತಾರೆ. ಇಲ್ದಿರ ಇದ್ದರೆ ಜಾಸ್ತಿ ನಮಗೆ ವರ್ಕೌಟ್ ಆಗುವಂತೆ ಡಿಮ್ಯಾಂಡ್ ಇತ್ತು ಅಂತಂದರೆ ನಾವು ಡೋರ್ ಡೆಲಿವರಿಗೆ ವ್ಯವಸ್ಥೆ ಮಾಡ್ಕೋತೀವಿ. ಹಾಗೆ ಹಸುವಿನ ಸಗಣಿಯಿಂದ ಸಾಬೂನು ತಯಾರು ಮಾಡ್ತೀವಿ. ಸಾಬೂನಲ್ಲೂ ಕೂಡ ನಾನು 3 ವೆರೈಟಿ ಸಾಬೂನನ್ನು ಮಾಡ್ತೀನಿ. ಸಾಧಾರಣವಾದ ಸಾಬೂನು, ಒಂದು ಹಳದಿ ಮಿಶ್ರಿತವಾದ ಜಾಸ್ತಿ ಹಳದಿ ಮತ್ತು ನೀಮ್ ಹಾಕಿರೋಂತಹ ಸಾಬೂನು, ಇನ್ನೊಂದು ಈ ಸ್ಕಿನ್ ಅಲರ್ಜಿಗೆ ಬೇಕಾಗುವಂತಹ ಸಾಬೂನು ಅಂತ. ಇದಕ್ಕೆ ಪಂಚಗವ್ಯಗಳ 5 ಇರ್ತವೆ. 5 ಗವ್ಯಗಳನ್ನು ಹಾಕಿ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರಗಳು, ಅದ್ರ ಜೊತೆಗೆ ಕೆಲವು ಗಿಡಮೂಲಿಕೆಗಳು, ಸುಮಾರು 4ರಿಂದ 5 ವಿಧದ ಮಣ್ಣುಗಳು, ಇದನ್ನೆಲ್ಲ ಹಾಕಿ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನೊರೆ ಬರೋದಿಲ್ಲ ಮತ್ತು ಮೇಲ್ನೋಟಕ್ಕೆ ನಿಮಗೆ ಸ್ಮೆಲ್ ಇಲ್ಲ ಅನಿಸುತ್ತೆ. ಆದರೆ ಇದಕ್ಕೆ ಗಂಧ ಕೂಡ ತೆಗೆದು ಹಚ್ಚಿರ್ತೀವಿ. ಪೂಜೆಗೆ ಏನು ಗಂಧ ತೆಗೆದುಕೊತೀವಿ ಅದನ್ನು ತೆಗೆದು ಹಾಕಿರ್ತೀವಿ. ಆದರೆ ಇದನ್ನು ಬಳಸಿದವರು ಎಲ್ಲರಿಗೂ ಕೂಡ ತುಂಬ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ. ಯಾರಿಗಾದರೂ ಈ ಥರ ಪಿಂಪಲ್ಸು ಆ ಥರದ್ದೆಲ್ಲ ಕಲೆ ಇತ್ತು ಅಂದರೆ ಅವುಗಳು ಗುಣ ಆಗ್ತಾಯಿದೆ. ಬಹಳ ಚೆನ್ನಾಗಿದೆ. ಇಂಥ ಸೋಪನ್ನು ತಯಾರು ಮಾಡ್ಕೊತಾ ಹೋಗ್ತೀವಿ. ಹಾಗೆ ನಾವು ಯಾವತ್ತೂ, ನಾನು ಈಗಾಗಲೇ ಹೇಳಿದೆ, ಹಾಲು ಅಥವಾ ಹೈನು ನಮ್ಮ ಮಾರಾಟದ ವಸ್ತು ಅಲ್ಲ. ಹಾಲನ್ನು ಹಾಲಾಗಿ ಮಾರಲ್ಲ ನಾವು. ಹಾಲನ್ನು ಹಸುವಿನ ಕರುಗಳಿಗೆ ಯಥೇಚ್ಛವಾಗಿ ಕೊಡಿಸ್ತೀವಿ ಮತ್ತು ನಾವು ಚೆನ್ನಾಗಿ ಊಟ ತಿಂಡಿಗೆ ಬಳಸ್ಕೊತೀವಿ. ಅದಲ್ಲದೆ ನೋಡಿ, ಇದಕ್ಕೆ ಕ್ಷೀರಾರ್ಕ ಅಂತ ಹೆಸರು. ಕ್ಷೀರ ಅಂದರೆ ಹಾಲು. ಹಾಲಿಗೆ ಅಲೋವೆರಾ, ಕೇಸರು, ಬಾದಾಮಿ ಎಲ್ಲ ಹಾಕಿ ಈ ಥರ ಡಿಸ್ಟಿಲೇಷನ್ ಸಿಸ್ಟಮ್ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಬಳಸ್ತಾರೆ. ರೋಸ್ ವಾಟರ್ ಬಳಸ್ತಾರಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು. ಮತ್ತು ಮುಖಕ್ಕೆ ಹಚ್ಕೊಳ್ಳೋದಕ್ಕೆ, ಸ್ಕಿನ್ ಟೋನ್ ಚೆನ್ನಾಗೋದಕ್ಕೆ ಅಥವಾ ಒಂದು ಕ್ಲೆನ್ಸರ್ ಆಗಿ ಎಲ್ಲ ಬಳಸ್ತಾರೆ. ಹಾಗೆಯೇ ಕೆಲವರು ಇದನ್ನು ಆ್ಯಸ್ ಎ ಟಾನಿಕ್ ಕುಡಿತಾರೆ. ಯಾರಿಗೆ A2 ಮಿಲ್ಕ್ ಸಿಗಲ್ಲ ಅವ್ರುಗಳು ಅವ್ರ ಕಾಯಿಷಲ್ಲಿ ಕುಡ್ಕೊತ ಹೋಗ್ತಾರೆ. ಈ ತರಹ ಮಾಡಿದಾಗ ನಮಗೆ ಈಗ 1 ಲೀಟ್ರ್ ಹಾಲಿಗೆ ನಮಗೆ ಸಿಗೋ ದುಡ್ಡಿಗಿಂತ ಈ ಥರ ಒಂದು ಸಣ್ಣ 100 ml ಅಂತಹ ಬಾಟಲ್ಗೆ ನಾವು ಹೆಚ್ಚು ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಹಣನ ಸಂಪಾದನೆ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಹಸುವಿನ ಸಗಣಿಯಿಂದ ನೋಡಿ
3 ತರಹ ಸುಡ್ತೀವಿ. ಬೆರಣಿನ 3 ವೆರೈಟಿನಲ್ಲಿ ಸುಡ್ತೀವಿ. ಒಂದು ಅತಿ ಕಪ್ಪಾದಂತಹ ಈ ಬೆರಣಿ ಇರುತ್ತೆ. ಇನ್ನೊಂದು ಮಾಮೂಲಿ ಈಗ ನಾವೆಲ್ಲ ಆಶ್ ಅಂತ ನೀವೇನು ಕರಿತೀರಿ, ಭಸ್ಮ ಸ್ಟೈಲಲ್ಲಿರುತ್ತೆ. ಹಾಗೆಯೇ ಸಂಪೂರ್ಣ ತೂಕ ಇಲ್ಲದ ಭಸ್ಮವಾಗಿ ವಿಭೂತಿಯಾಗಿ ಕೂಡ ಅದನ್ನು ಮಾಡ್ಕೊಳ್ಬೋದು. ಈ 3 ಥರದಲ್ಲಿ ಸಗಣಿಯಿಂದ ನಾವು ಬೆರಣಿನ ತಯಾರು ಮಾಡಿಕೊಂಡು ಬೆರಣಿಯನ್ನು ಬೇರೆ ಬೇರೆ ಹಂತಗಳಲ್ಲಿ ಸುಡುತ್ತು ಅದಕ್ಕೇನು ಬೇಕು ಅಂತಹ ಮನೆಮದ್ದುಗಳಾದಂತಹ ವಸ್ತುಗಳನ್ನು ಬೆರೆಸ್ಕೊಂಡು ಮಾಡ್ತೀವಿ. ನಮ್ಮ ಹಲ್ಪುಡಿನ ಬಳಸೋದ್ರಿಂದ ಗಂಟಲಲ್ಲಿ ಇರುವಂತಹ ಕಫ ಆಗಬಹುದು ಅಥವಾ ಎದೆ ಭಾಗದಿಂದ ಕೆಳಗಡೆ ಇರುವಂತಹ ಪಿತ್ತ ಆಗ್ಬೋದು, ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಹಾಗೆ ಕ್ಲಿಯರ್ ಆದ ಪರಿಣಾಮವಾಗಿ ಮನುಷ್ಯನಿಗೆ ಚೆನ್ನಾಗಿ ಹಸಿವಾಗುತ್ತೆ ಮತ್ತು ತನ್ನ ಕೆಲಸದಲ್ಲಿ ಅವನು ಆ್ಯಕ್ಟಿವ್ ಆಗಿ ಇರ್ತಾನೆ. ಚಿಕ್ಕ ಮಕ್ಕಳು ನಮ್ಮ ಹಲ್ಪುಡಿನ ಬಳಸ್ತಾರೆ ಅಂತಂದರೆ ಅವ್ರ ಹೊಟ್ಟೆನಲ್ಲಿ ಜಂತು ಹುಳ ಎಲ್ಲ ನಾಶ ಆಗಿ ಅವ್ರು ತುಂಬ ಚೆನ್ನಾಗಿ ಊಟ ಮಾಡಲಿಕ್ಕಾಗ್ತಾರೆ. ನಾಲಿಗೆಯಲ್ಲಿರುವಂಥ ರಸಗ್ರಂಥಿಗಳು ಓಪನ್ ಅಪ್ ಆಗೋದ್ರಿಂದ ಬಾಯಿ ರುಚಿಸುತ್ತೆ. ಇದು ಬರೀ ಹಲ್ಲನ್ನಷ್ಟೇ ಕ್ಲೀನ್ ಮಾಡಲ್ಲ, ಹಲ್ಲು, ನಾಲಿಗೆ, ಅಂಗಳ ಮತ್ತು ನಮ್ಮ ಗಂಟಲಿಂದ ಕೆಳಭಾಗದ ಅನ್ನನಾಳ ಶ್ವಾಸನಾಳಗಳನ್ನು ಕೂಡ ಶುಚಿ ಮಾಡೋದು ನಮಗೆ ಫೀಲ್ ಆಗುತ್ತೆ. ಹಾಗಾಗಿ ಇಲ್ಲಿವರೆಗೆ ಯಾರೆಲ್ಲ ಹಲ್ಪುಡಿ ಬಳಸಿದಾರೋ ಯಾರೂ ವಾಪಸ್ ಹೋಗಿಲ್ಲ. ಅವ್ರು ಇನ್ನೊಂದಿಬ್ಬರನ್ನ ಕರ್ಕೊಂಡು ಬರ್ತಾರೆ. ಕೇವಲ ಹಲ್ಪುಡಿಗೋಸ್ಕರ ತುಂಬ ದೂರದ ನಗರಗಳಿಂದ ಕಾರಿಟ್ಕೊಂಡು ಬಂದು ಒಂದು ಹಲ್ಪುಡಿ ತೊಗೊಂಡು ಹೋಗ್ತಾರೆ. ಅಷ್ಟೊಂದು ಶ್ರೇಷ್ಠವಾದದ್ದು. ಹಾಗೆಯೇ ತುಪ್ಪದ ಬಗೆಗೆ ಕೇಳಿದ್ರಿ ನೀವು, ಎಷ್ಟು ಬೆಣ್ಣೆ ಮಾಡ್ತೀರಾ, ಎಷ್ಟು ತುಪ್ಪ ಮಾಡ್ತೀರಾ ಅಂತ. ನಾವು ತುಪ್ಪ ಆಗಿ ಮಾರಾಟ ಮಾಡಲ್ಲ, ತುಪ್ಪ ಆಗಿ ಊಟ ಮಾಡ್ತೀವಿ. ಹೌದು. ನಾವು ಎಲ್ಲವನ್ನ ನಾನು ನಂಬುವಂಥದ್ದು ನಮ್ಮ ಋಷಿಮುನಿಗಳು ಬರೆದಿರೋ ಅಂತಹ ಗ್ರಂಥಗಳ ಮೂಲಕ. ಋಷಿಗಳೇನು ಹೇಳ್ತಾರೆ ಅಂದರೆ, ಒಬ್ಬ ಮನುಷ್ಯ 1 ತಿಂಗಳಲ್ಲಿ ಕನಿಷ್ಠ ಅರ್ಧ kg ತುಪ್ಪನ ತಿನ್ನಬೇಕಂತೆ. ಗೊತ್ತಾಯ್ತಾ? ಯಾವಾಗ ನಾವು ಚೆನ್ನಾಗಿ ತುಪ್ಪ ತಿಂತೀವಿ, ನಮ್ಮ ಬುದ್ಧಿಶಕ್ತಿ ಮತ್ತು ನಮ್ಮ ಒಂದು ಧ್ವನಿ ಮತ್ತು ನಮ್ಮ ಶರೀರ ಎಲ್ಲವೂ ಆರೋಗ್ಯವಾಗಿರ್ತದೆ. ಹಾಗಾಗಿ ಆ ತುಪ್ಪನ ಮತ್ತೆ ಮೌಲ್ಯವರ್ಧನೆ ಮಾಡ್ತೀವಿ. ಈಗ ಹೇಗೆ ಅಕ್ಕಿನ ಹಿಟ್ಟು ಮಾಡಿ ದೋಸೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಹಾಗೆ ತುಪ್ಪನ ಘೃತ ಅಂತ ಕರಿತೀವಿ. ಇದನ್ನು ಘೃತ ಅನ್ನೋದಕ್ಕೆ ಮತ್ತೆ 2 ಅರ್ಥ ಹೇಳುತ್ತೆ. ಅಮರಕೋಶದಲ್ಲಿ ಘೃತ ಅಂದರೆ ಒಂದೇ ಹಸುವಿನ ಕರು ಕೂಡ ಹಸು ಆಗಿರುತ್ತೆ. ಏಕಕಾಲದಲ್ಲಿ ತಾಯಿ ಮಗು ಎರಡನ್ನೂ ಹಾಲು ಕೊಡೋ ಸಂದರ್ಭ ಬಂದರೆ ಆಗ ತಯಾರು ಮಾಡುವಂತಹ ಆರ್ಡಿನರಿ ತುಪ್ಪವನ್ನು ವಿಶೇಷ ಘೃತ ಅಂತ ಕರಿತೀವಿ. ಆದರೆ ಇಲ್ಲಿ ನಿಮಗೆ ತೋರಿಸ್ತಾ ಇರೋದನ್ನು ಪಂಚಗವ್ಯ ಘೃತ ಅಂತ ಕರಿತೀವಿ. ಈ ಘೃತದ ಸ್ವಭಾವ ಏನಂತಂದರೆ, ಈ ಘೃತಕ್ಕೆ 5 ಗವ್ಯಗಳಿದೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ 5 ಗವ್ಯಗಳಿದೆ. ವಿಶೇಷವಾಗಿ ಇದನ್ನು ಪೌರ್ಣಿಮೆ ದಿನಗಳಲ್ಲಿ ನಾವು ತಯಾರು ಮಾಡ್ಕೊತಾ ಹೋಗ್ತೀವಿ. ಇದರಲ್ಲಿ ಏನಾಗುತ್ತೆ, ನಮ್ಮ ಶರೀರದಲ್ಲಿರೋ ಅಂತಹ ಎಲ್ಲ ರೀತಿಯ ದೋಷಗಳನ್ನು ಇದು ಪರಿಹಾರ ಮಾಡುತ್ತೆ. ನೀವು ಯಾವುದೇ ಆಯುರ್ವೇದಿಯ ಗ್ರಂಥವನ್ನು ನೋಡಿ ಅಥವಾ ಆಯುರ್ವೇದಿಕ ಪದ್ಧತಿಗಳನ್ನು ನೋಡಿ, ಅಲ್ಲಿ ಘೃತಪಾನ ಅನ್ನೋದು ಇದ್ದೇ ಇರ್ತದೆ. ಅಂತಹದ್ದು ನಾವು ಮನೇಲೇ ಮಾಡ್ಕೊಳ್ಬಹುದಾದಂಥದ್ದು. ಇದನ್ನು ಮಾಡ್ತೀವಿ. ಇದೇ ರೀತಿ ನಾವು ಬೇಕಾದರೆ 58ಕ್ಕೂ ಹೆಚ್ಚು ವೆರೈಟಿಯ ಘೃತವನ್ನು ಮಾಡ್ಬೋದು. ಚರ್ಮಕ್ಕೆ ಬೇರೆ ಮಾಡುವಂಥದ್ದು, ನಮಗೆ ಜಾಯಿಂಟ್ಸ್ ಪೇನ್ ಇದ್ದರೆ ಅದನ್ನು ಹಗುರ ಮಾಡ್ಕೊಳ್ಳೋದಕ್ಕೆ ಬೇರೆ ಮಾಡುವಂಥದ್ದು, ಕಣ್ಣಿನ ಕಾಂತಿ ಚೆನ್ನಾಗಾಗಕ್ಕೆ ಬೇರೆ ಮಾಡಬಹುದು. ಥರ ಸುಮಾರು ರೀತಿಯ ಘೃತಗಳನ್ನು ನಾವು ತಯಾರು ಮಾಡಬಹುದು. ಆಗಲೇ ನಿಮಗೆ ತೋರಿಸ್ದೆ ಸೋಪು ಮತ್ತು ಇದನ್ನು ರೋಸ್ ವಾಟರ್ ಬದಲಿಗೆ ನಾವು ಕ್ಷೀರಾರ್ಕ ಅಂತ ಕರಿತೀವಿ, ಅದನ್ನು ತೋರಿಸ್ದೆ. ಹಾಗೆಯೇ ಈ ಭಸ್ಮ ಸುಡೋ ವಿಷಯನ ಹೇಳಿದೆ. 2ನೇ ಟೈಪ್ ಸುಡ್ತೀವಲ್ಲ, ಇದು ತುಂಬ ಕಪ್ಪಾಗಿ ಸುಟ್ಟಿದ್ದೀವಿ ಮತ್ತು ಇದು ವಿಭೂತಿನಲ್ಲಿ ಮೇಲಿಂದ ಮೇಲೆ ಸುಟ್ಟು ರೆಡಿ ಮಾಡ್ತೀವಿ. ಇದರಲ್ಲಿ ವೈಟ್ ಭಸ್ಮನ್ ತಗೊಳ್ತೀವಿ. ಅದಕ್ಕೆ ಕೆಲವು ಬೇರೆ ಬೇರೆ ರೀತಿಯ ಪುಡಿಗಳನ್ನು ಮಿಕ್ಸ್ ಮಾಡ್ಕೊತೀವಿ. ಮಂಜಿಷ್ಟ ಆಗಿರಬಹುದು, ಅದಕ್ಕೆ ಕೇಸರ ಆಗಿರಬಹುದು, ಮುಲ್ತಾನಿ ಆಗಿರ್ಬೋದು, ಎಲ್ಲನ ಮಿಕ್ಸ್ ಮಾಡ್ಕೊಂಬಿಟ್ಟು ಫೇಸ್ ಪ್ಯಾಕ್ ಅಥವಾ ಫೇಶಿಯಲ್ ಪೌಡರ್ ಅಂತ ಇದನ್ನೊಂದು ಮಾಡ್ಕೊತೀವಿ. ಹೌದು. ಅದನ್ನು ನಾವೇನು ಮಾಡ್ತೀವಿ, ಇದೇ ಲಿಕ್ವಿಡ್ನಲ್ಲಿ ಈ ಕ್ಷೀರಾರ್ಕದಲ್ಲೇ ಕಲಸಿ ಚೆನ್ನಾಗಿ ಹೆಣ್ಮಕ್ಳಿಗೆ ಹಚ್ಕೊಳ್ಳೋದಕ್ಕೆ ಸಜೆಷನ್ ಮಾಡಿದ್ದೀವಿ. ತುಂಬ ಒಳ್ಳೆ ಡಿಮ್ಯಾಂಡ್ ಇರುವಂತಹ, ಹೆಚ್ಚು ಫಾಸ್ಟಾಗಿ ಖರ್ಚಾಗುವಂತಹ ಪದಾರ್ಥ ಇದು. ಇನ್ನು ಈ ಥರ ನಮ್ಮ ಹಾಗೆ ಸ್ವಲ್ಪ ಸೀನಿಯರ್ ಸಿಟಿಸನ್ ಆದಂಥವರು ಅಥವಾ ಯಾರೋ ಹಾರ್ಡ್ ವರ್ಕ್ ಮಾಡಿದಂಥವ್ರು, ಅವ್ರಿಗೆಲ್ಲ ಏನಾಗುತ್ತೆ, ಜಾಯಿಂಟ್ಸ್ ಪೇಯ್ನ್ ಇರ್ಬೋದು, ಸಡನ್ನಾಗಿ ಮಂಡಿ ನೋವು ಬರುತ್ತೆ, ಸೊಂಟ ಹಿಡ್ಕೊಂತು. ಅದಕ್ಕೆ ಒಂದು ಈ ಗೋ ಬೇಸ್ಡ್ ಮಸಾಜ್ ಆಯಿಲ್ ಮಾಡ್ಕೊತೀವಿ. ನಿತ್ಯ ನಮ್ಮ ಶರೀರಕ್ಕೆ ಲೇಪನ ಮಾಡ್ಕೊಳ್ಳೋದು ಮತ್ತು ನಂತರ ಸ್ನಾನ ಮಾಡೋದು. ಅದರ ಮೂಲಕ ನಮ್ಮ ಇಡೀ ಶರೀರವನ್ನು ಒಂಥರ ಎಂಥ್ಯೂಸಿಯಾಸಮ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾನು ಆಗಲೇ ಹೇಳಿದ ಹಾಗೆ
ನಮ್ಮ ಗೋಶಾಲೆ ತೊಳೆದಿದ್ದ ನೀರಾಗಬಹುದು ಅಥವಾ ಗೋವುಗಳನ್ನು ತೊಳೆದಿದ್ದಾಗ್ಬೋದು, ನಮ್ಮ ಮೆಷಿನರೀಸ್ನ ಕ್ಲೀನ್ ಮಾಡ್ತೀವಿ, ಮತ್ತು ನಾವು ಪ್ರಾಡಕ್ಟ್ ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳನ್ನು ಕ್ಲೀನ್ ಮಾಡ್ತೀವಿ. ಅದು ಏನನ್ನೂ ವೇಸ್ಟ್ ಮಾಡಲ್ಲ. ಅದನ್ನೆಲ್ಲ ನೋಡಿ ಇಲ್ಲಿ ಗೋಮಯ ಸ್ಲರಿ ಅನ್ನೋ ಮೂಲಕ ಈ ಸ್ಲರಿನ ಇಟ್ಕೊತೀವಿ. ಮತ್ತು ಈ ಸ್ಲರಿನ ಸ್ಟೋರ್ ಮಾಡಿ ಇದರಲ್ಲಿ ಒನ್ಸ್ ಅಗೈನ್ 2ರಿಂದ 3 ಭಾಗ ಮಾಡ್ತೀವಿ. ಒಂದು, ಶುಂಠಿ ಬೆಳೆಗಾರರು ಸ್ಲರಿಯನ್ನು ಸ್ಲರಿಯಾಗೆ ತೊಗೊಂಡು ಹೋಗ್ತಾರೆ. ಎರಡನೇದು, ನಾವು ಜೀವಾಮೃತ ಮಾಡೋದಕ್ಕೆ ಬಳಸ್ಕೊತೀವಿ. ಜೀವಾಮೃತದಲ್ಲಿ ಕೂಡ ನಮ್ಮ ಗೋಶಾಲೆಯಲ್ಲಿ 2 ವೆರೈಟಿ ಮಾಡ್ತೀವಿ. ಒಂದು ಲಿಕ್ವಿಡ್ ಫಾರಮ್ ಮಾಡ್ತೀವಿ, ಇನ್ನೊಂದು ಡ್ರೈಡ್ ಫಾರಮ್ ಮಾಡ್ತೀವಿ. ಈ ದೂರಕ್ಕೆ ತೊಗೊಂಡು ಹೋಗೋವಂಥವ್ರು ಡ್ರೈ ಫಾರ್ಮ್ನ ಹೆಚ್ಚು ಇಷ್ಟಪಡ್ತಾರೆ. ಕಡಿಮೆ ಕುಂಡಗಳಿದೆ ಅಥವಾ ಮನೆ ಮುಂದೆ ಅಷ್ಟೇ ಬೆಳಿತೀವಿ ಅನ್ನೋಂಥವ್ರು. ಅದೇ ದೊಡ್ಡ ದೊಡ್ಡ